ಏನು ಸ್ವಾಮಿ ನಾವು ರಾಮಣ್ಣನ ನೋಡ್ದ? ಇಲ್ಲಪ್ಪ, ನೋಡಿ ಶಾನೆ ದಿನ ಆಯಿತು. ಸರಿ ಅಣ್ಣ. ಸರಿ, ಯಾವತ್ತೋ ಒಂದು ದಿವಸ ಬುಲೋಟ್ ಹಿಂಗೋಯ್ತು. ಹಿಂಗೋಯ್ತು. ಮನೆ ತಗೋಗಿ ನೋಡ್ಲ ಮಂಜ, ಇಲ್ಲಾಂದ್ರೆ ಅಲ್ತಾವಿರ್ತಾರೆ. ಲೇ ರಾಮಣ್ಣ ನಿಂತಾರ ಅನ್ಕೊಂಡಿದ್ದೇನಲ್ಲ, ಎಲ್ಲ ನಾನು ಸಿಗೋಕೆ ಹೋಗ್ಲಾ? ಮಂಜ ಏನಿಲ್ಲ ಇಲ್ಲಿ ಏನಿಲ್ಲಕ್ಕಲ್ಲ, ಸುಮ್ಕೆ ಹಂಗೆ. ಲೇ ರಾಮಣ್ಣನಿಲ್ಲ ನೋಡ್ದ? ಇವತ್ತಾ? ಇಲ್ವಲ್ಲ. ಇವತ್ತಲ್ಲ, ನಿನ್ನೆ ಬೆಳಗ್ಗೆ ಯಾವಾಗಾದ್ರು? ನೋಡಿದ್ನಲ್ಲ, ನಿನ್ನೆ ರಾತ್ರಿ ಪಿಕ್ಚರ್ ನೋಡ್ಕೊಂಡು ಬರುವಾಗ ರಾಮಣ್ಣನು ಅದಕ್ಕೇನು ನಡ್ಕೊಂಡು ಹೋಗ್ತಾ ಇದ್ರು. ಎಲ್ಲಿ ನೋಡಿದ್ರಲ್ಲ? ಅದೇ ಗುಡಿ ಬಿದಿತಾವ ಬಸ್ ಸ್ಟ್ಯಾಂಡ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದ್ರು. ಯಾಕೆ ಮಂಜ? ಏನಿಲ್ಲಕ್ಕಲ್ಲ, ಸುಮ್ಕೆ ಕೇಳ್ದೆ. ನೀವು ಹೋಗು. ಸರ್ ನಾ ಕಡೆಗೆ ಹೋಗ್ಬಿಟ್ಟು ಹುಡುಕೋ ಬರ್ತೀನಿ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ. ನಾನು ಬರ್ತೀನಿ ಕಣ. ಅದಕ್ಕಲ್ಲ ಸರ್, ಮನೇಲಿ ಅಕ್ಕ ಒಬ್ಬರೇ ಅವರೇ, ಮೊದಲೇ ದಿಗ್ಲಾಗಿರ್ತದೆ. ನೀವು ಹೋದ್ರೆ ಹೊಸಿ ಧೈರ್ಯ ಬರ್ತೈತೆ. ನಾ ಕಡೆಗೆ ಹೋಗಿ ಬರ್ತೀನಿ, ಏನಾದ್ರು ಸುದ್ದಿ ಸಿಕ್ಕಿದ್ರೆ ಫೋನ್ ಮಾಡ್ತೀನಿ, ನೀವು ಹೋಗಿ. ಸರಿ, ಫೋನ್ ಮಾಡು ಮತ್ತೆ. ಹಾಂ. ಅಮ್ಮರೇ, ಡಾಕ್ಟ್ರ್ ತಾವು ಮಾತಾಡಿದ್ರಾ? ಏನಂದ್ರು? ಡಾಕ್ಟರ್ನ ಕೇಳಿದ್ವಿ ಬಾವಾ, ನಾನು ಜೊತೆಲೇ ಇದ್ದೆ. ಯಾವ ಸಮಯದಲ್ಲಿ ಯಾವ ಮಾತ್ರೆ ತಗೊಳ್ಬೇಕು ಅಂತ ಹೇಳಿದ್ದಾರೆ. ಸರಿ ಹಂಗಾರೆ. ಅದಕ್ಕೆ ನಿಮ್ಮ ಆರೋಗ್ಯನ ಸಂದಾಗಿ ನೋಡ್ಕೊಳ್ಳಿ. ನಮ್ಮ ದೊಡ್ಡ ಮನೆ ಮೊದಲನೇ ವಾರಸು ಸಂದಾಗಿ ಆರೋಗ್ಯವಾಗಿರ್ಬೇಕು. ನಮ್ಮರೆ ಹಂಗಾರೆ ನಾವು ಹೊರಡುಮಾ? ಮಾವ ರಾಮೂರ್ ಹೆಸರನ್ನೇ ಕರೀತಾ ಇದ್ರು ಅಂತ ಡಾಕ್ಟರ್ ಹೇಳಿದ್ರು. ರಾಮೂರ್ನ ನೋಡಿದ್ರೆ ಮಾವಂಗ್ ಸರಿಯಾಗುತ್ತೆ. ರಾಮೂರು ಮಾವನ್ ನೋಡ್ಲೇಬೇಕು. ರಾಮೂರೇ, ನಮ್ಮರೆ ಏನಾಯ್ತು? ಮಾವ ಇಲ್ಲೇ ಇದ್ದಾರೆ. ನಮ್ಮರೆ ಏನು ಹೇಳ್ತಾ ಇದ್ರಿ ನೀವು? ಮಾವ ಇಲ್ಲೇ ಇದ್ದಾರೆ, ಬನ್ನಿ ತೋರಿಸ್ತೀನಿ. ಅದಕ್ಕೆ ಅಪ್ಪಯ್ಯನ ರಾಮೂರೇ, ನಾನು ತೋರಿಸ್ತೀನಿ ಬನ್ನಿ. ಅಶೋಕ್, ನನ್ನ ಮಾತು ಕೇಳಿ ಬಾವಾ. ಬಾವಾ ಪ್ಲೀಸ್, ಬಾವಾ ಬಾವಾ ನಿಂತ್ಕೊಳ್ಳಿ. ಜ್ಯೋತಿಷ್ಯರು ಹೇಳಿದ್ದು ನಿಜ ಆಗ್ಬೋದು ಅನ್ನೋ ಕಾರಣಕ್ಕೆ ಈ ವಿಷಯ ನಿಮಗೆ ಹೇಳಿಲ್ಲ ಬಾವಾ. ಈಗೇನಾದರೂ ನೀವು ಮಾವನ್ ನೋಡೋಕೆ ಹೋದರೆ ಅವ್ರಿಗೇನಾದರೂ ಅಪಾಯ ಆಗುತ್ತೆ ಅನ್ನೋ ಭಯದಲ್ಲಿ
ಈ ವಿಷಯನ ನಿಮ್ಮಿಂದ ಮುಚ್ಚಿಟ್ಟೆ ಬಾವ. ದಯವಿಟ್ಟು ನನ್ನ ಕ್ಷಮಿಸಿ. ರಾಮೋರೆ, ಏನೂ ಆಗಲ್ಲ. ನೀವು ಹೋಗಿ ಮಾವನ್ ನೋಡಿ, ಹೋಗಿ. ಮಾವನ ಮೇಲಿರೋ ಕಾಳಜಿಯಿಂದ ನಾನು ಹೀಗೆ ಮಾಡಿದೆ ಬಾಬಾ. ನಾನು ಮಾಡಿದ ತಪ್ಪು ಅಂತ ನಿಮ್ಗೆ ಅನ್ಸಿದ್ರೆ ನನ್ನ ಮೇಲೆ ನೀವು ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ. ಹೋಗಿ ಬಾಬಾ, ಹೋಗಿ ಮಾವನ್ ನೋಡಿ. ನಮ್ಮರೆ ನಡ್ರಿ. ಮಾವನ್ ನೋಡಲ್ವಾ? ಒಂದೇ ಒಂದ್ಸಲ ಬೇಡ ನಡ್ರಿ, ಹೋಗಮ್ಮ. ಬಾಬಾ, ಜಾನಕಿ, ಪ್ಲೀಸ್ ನಾನು ಹೇಳ್ದನ್ನು ಕೇಳಿಸ್ಕೊಳ್ಳಿ. ನಾನು ಮಾಡಿದ ತಪ್ಪಿಗೆ ಈಗಿರೋದು ಒಂದೇ ಪ್ರಾಯಶ್ಚಿತ್ತ. ಜಾನಕಿ, ಬಾಬಾ, ನೀವಿಬ್ರು ದೊಡ್ಡ ಮನೆಗೆ ಬಂದ್ಬಿಡಿ. ಎಲ್ಲರೂ ಒಟ್ಟಿಗೆ ಮನೆಗೆ ಹೋಗೋಣ. ಪ್ಲೀಸ್ ಪ್ಲೀಸ್ ಬಾಬಾ. ಅದಕ್ಕೆ ಅಪ್ಪನ ಸಂದಾಗ ನೋಡ್ಕೊಳ್ಳಿ. ನಮ್ಮರೆ ನಡ್ರಿ. ಅಲ್ಲ ಬಾಬಾ, ಸಾಕ ಅಪ್ಪನ ಸಂದಾಗ ನೋಡ್ಕೊಳ್ಳ, ನಾವು ಬರ್ತೀವಿ. ನೀವಿಬ್ರು ಇಲ್ದಿರೋ ಮನೇಲಿ ನಾನು ಹೇಗಿರಲಿ? ನಾನಿನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದೀನಿ ಜಾನಕಿ. ಬಟ್ ನೀನು ನನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ಯಾಕೆ ಅಂದರೆ ನಾನು ನಿನಗೆ ಪ್ರತಿ ಕ್ಷಣನೂ ಟಾರ್ಚರ್ ಕೊಡ್ತೀನಿ. ಇನ್ಮೇಲಿಂದ ನಿನಗೂ ಆ ನಿನ್ನ ಗಂಡ ಕೋಣಂಗೂ ಅಫಿಷಿಯಲ್ ನರಕ ಶುರು. ಆಲ್ ದ ಬೆಸ್ಟ್.
ನಮ್ಮರೆ ಬನ್ನಿ. ನಂದಿತ್ ಅವ್ರ ಅತ್ತೆ ಮಾವನಿಂದ ಸತ್ರ. ಈ ಕಾರಣಕ್ಕೆ ನಂದಿತ್ ಅವರು ದೊಡ್ಡ ಮನೆ ಮೇಲೆ ಸೇರ್ ತೀರಿಸ್ಕೋಬೇಕು ಅಂತಿದ್ದಾರೆ ಅಂದರೆ ಈ ವಿಷಯ ಶಾರದಕ್ಕಂಗೂ ಗೊತ್ತಿದೆಯಾ? ಅವ್ರು ಹೇಗೆ ಸತ್ರು? ಏನು ಕಾರಣ ಇರ್ಬೋದು? ಮಾವ ಹೇಗೆ ಅವ್ರ ಸಾವ ಕಾರಣ ಆದರು? ರಾಮ ಅವ್ರಿಗೆ ಯಾಕೆ ಈ ವಿಷಯನೆಲ್ಲ ಮುಚ್ಚಿಟ್ಟು ಬೆಳೆಸಿದ್ರು? ಬರೀ ಪ್ರಶ್ನೆನೇ ಹುಟ್ಟಿದೆಯಲ್ಲ, ಇದಕ್ಕೆ ಉತ್ತರ ಹೇಗೆ ಕಂಡುಹಿಡಿಯೋದು? ಇದೇನು ಹೇಳ್ತೈತೆ ಹೊಸ ಕೇಳಿ ಏನು ಅಂತ. ಅವ್ರು ಬ್ಯುಸಿ ಆಗಿದ್ದಾರೆ, ಸ್ವಲ್ಪ ಹೊತ್ತು ಬಿಟ್ಟು ಟ್ರೈ ಮಾಡೋಣ. ನಮ್ಮರೆ ಅಪ್ಪನ ಬಗ್ಗೆ ಯೋಚನೆ ಮಾಡ್ತಾಯಿದ್ದೀರಾ? ಅಪ್ಪನಿಗೆ ಸರೋಯ್ತಂತೆ, ಅವ್ರಿಗಿನ್ನೇನು ಹಾಕಿಲ್ಲ. ಅದಕ್ಕೆ ಬರಲಿಲ್ಲ ಅಂದಿದ್ರೆ ನಾನು ಹೋಗ್ಬಿಟ್ಟು ಅಪ್ಪಗೆ ನೋಡ್ಬಿಡ್ತಿದ್ದೆ. ಆಮ್ಯಾಕೆ ಏನಾರ ಹೆಚ್ಚು ಕಮ್ಮಿ ಆಗ್ಬಿಡೋದು. ಅದಕ್ಕೆ ಶಾನೆ ಒಳ್ಳೆ ಕೆಲಸನೇ ಮಾಡಿದ್ರು ಅಲ್ವಾ? ಈಗ ಟ್ರೈ ಮಾಡಿ. ನೋಡಿ ನೋಡಿ, ಅಯ್ಯೋ ನಮ್ಮರೆ, ನೀವು ಮಾತ್ರೆ ತಗೋಬೇಕು. ಮೊದಲು ನಡ್ರಿ, ಊಟ ಮಾಡಿ. ಊಟನಾ? ಹ್ಞೂ. ದುಡ್ಡು? ಮಾವ, ಎಚ್ಚರ ಆಯ್ತಾ ಮಾವ? ಸದ್ಯ ನನ್ನ
ಬೇಡ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಅಶೋಕ್ ಬನ್ರಿ, ಮಾವಂಗೆ ಎಚ್ಚರ ಆಯ್ತು. ಮಾವ ಈಗ ಹೇಗಿದ್ದೀರಾ? ನಿನ್ನೆ ರಾತ್ರಿಯಿಂದ ನೀವು ಯಾವಾಗ ಕಣ್ಬಿಡ್ತೀರೋ ಅಂತ ನಾನು ಇಲ್ಲೇ ಕಾಯ್ತಾ ಕೂತಿದ್ದೀನಿ ಮಾವ. ಸದ್ಯ ನನಗೀಗ ಸ್ವಲ್ಪ ಉಸಿರು ಬಂದಾಗಾಯ್ತು. ಏನಾಯ್ತು ಮಾವ? ಏನ್ ಬೇಕಿತ್ತು? ರಾಮ, ಜಾನಕಿ. ನಾನು ಇಷ್ಟೆಲ್ಲ ಹೇಳ್ತಿದ್ರು ಕಣ್ಬಿಟ್ಟಿದ ತಕ್ಷಣ ಅವರೇ ನೆನಪಾಗ್ತಾರ ನಿಮಗೆ? ನೋಡಿ ಅಶೋಕ್, ನೋಡಿ ನಿಮ್ಮಿಂದಾಗಿ ಮಾವ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂತ. ಅಲ್ಲ ರೀ, ರಾಮು ಬಾವ ಜಾನಕಿ ಮನೆ ಬಿಟ್ಟು ಹೋಗೋವಾಗ ನೀವು ಅವ್ರನ್ನ ತಡೆದಿದ್ರೆ ಇಂಥ ಸ್ಥಿತಿ ಬರ್ತಿತ್ತಾ? ಯಾಕ್ರಿ ನಿಮ್ಗೆ ಇಷ್ಟೊಂದು ಸ್ವಾರ್ಥ? ನೀವು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಕಣ್ರಿ. ಮಾವ ನಿಮ್ಮನ್ನ ಯಾವತ್ತಿಗೂ ಕ್ಷಮಿಸಲ್ಲ. ಮಾತ್ರ ಅಲ್ಲ ಕಣ್ರಿ, ಮಾವಂಗೆ ನನ್ನ ಮೇಲೆ ಕೋಪ ಇದೆ. ಮಾವ ನನ್ನನ್ನು ಯಾವತ್ತಿಗೂ ಕ್ಷಮಿಸಲ್ಲ ಕಣ್ರಿ, ಕ್ಷಮಿಸಲ್ಲ. ಮೇಡಮ್, ಇದು ಹಾಸ್ಪಿಟ್ಲು, ಪೇಷಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಕಾಮ್ ಡೌನ್. ಪೇಷಂಟು ಈಗ ನಾರ್ಮಲ್ ಆಗಿದ್ದಾರೆ, ಡಿಸ್ಚಾರ್ಜ್ ಮಾಡ್ಬೋದು. ಬನ್ನಿ ಬನ್ನಿ, ನಿಮ್ಮ ದೊಡ್ಡ ಮಗ ಇಲ್ದೇ ಇರೋ ಮನೆಗೆ ಬನ್ನಿ ಮಾವ. ಇನ್ಮೇಲೆ ಈ ನಂದಿತ ಅಸಲಿ ರೂಪ ತೋರಿಸ್ತೀನಿ. ಒಂದು ಒಡೆ ತಗೊಂತೀನಿ. ಕೊಟ್ಟಿರೋದು 10 ರೂಪಾಯಿ ಕಮ್ಮಿ, ಒಡೆ ಬೇರೆ ತಗೊಳ್ತೀವಿ. ಎತ್ತ ಕೈ. ಅಯ್ಯೋಜಿ, ನೆಕ್ಸ್ಟ್ ಟೈಮ್ ಕೊಡ್ತೀನಿ ಬಿಡು. ನೆಕ್ಸ್ಟ್ ಟೈಮ್ ನಿಮ್ಗೆ ಏನಾದರೂ ಬಂದು ನೀನು ನಿಗಿರ್ಕೊಂಡ್ಬಿಟ್ರೆ ನಾನೇನು ಮಾಡಲಿ? ಕೊಡ್ಲಾ ಬಾಯಿ ಮುಚ್ಕೊಂಡು? 10 ರೂಪಾಯಿಗೋಸ್ಕರ ನನ್ನ ಆಯ್ಸೆ ಕಡಿಮೆ ಮಾಡ್ಬಿಟ್ಟಲ್ಲ, ತಗ. ಓದ್ತಾ ಇರೋ, ಇನ್ನೊಂದು ಕಿತ ಈ ಅಂಗಡಿ ಕಡೆ ಬರಲೇಬೇಡ. ಏನಿದ್ರೂ ಪರವಾಗಿಲ್ಲ. ಆದರೆ ಅದು ಅಜ್ಜಿ, ಏನು ಬೇಕು ಅಂತ ಕೇಳ್ತಿದ್ದೀನಿ ತಾನೆ? ಅವರು ಸರಿಯಾಗಿ ಏನು ತಿಂದೇ ಇದ್ದಿದ್ದಕ್ಕೆ ಈ ರೀತಿಯಾಗಿದೆ. ಅದು ಅಜ್ಜಿ, ನಾವು ಮನೆಯಿಂದ ಬರುವಾಗ ಕಾಸು ತಕ್ಕ ಬರಲಿಲ್ಲ, ಅದಕ್ಕೆ. ಓಹೋ, ಬನ್ರಪ್ಪ ಬನ್ನಿ. ನಾನು ನೋಡಿದ್ರೆ ಹೆಂಗೆ ಕಾಣಿಸ್ತೇನೆ? ಇದು ರಾಜಮ್ಮನ ಇಡ್ಲಿ ಅಂಗಡಿ ಅಂದ್ಕೊಂಡಿದ್ದೀರಾ ಅಥವಾ ಧರ್ಮಛತ್ರ ಅಂದ್ಕೊಂಡಿದ್ದೀರಾ? ಅಜ್ಜಿ ಅಜ್ಜಿ ಅಜ್ಜಿ, ಒಂದು ನಿಮಿಷ. ನೀವೇನು ಸುಮ್ಕೆ ಊಟ ಕೊಡಬೇಡಿ. ಬೇಕಾರೆ ನಿಮ್ಮ ಹೋಟ್ಲ್ ಕೆಲಸ ಮಾಡಿ ತಿರ್ಸ್ತೀನಿ. ಆಗಕ್ಕಿಲ್ಲ, ನಡಿ, ಜಾಗ ಖಾಲಿ ಮಾಡು.